ಮುಂದಿನ ಲೋಕಸಭಾ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯ ಅಂದರೆ ಇಂಡಿಯಾದಲ್ಲೇ ಸದ್ದಾಯ್ತಿರ್ತದೆ, ಈ ಸಲನೂ ಆಗುತ್ತೆ. 1999ರಿಂದ ತೊಗೊಂಡ್ರೆ ಇಲ್ಲಿವರೆಗೂ ಕೂಡ 2 ಬೈ ಎಲೆಕ್ಷನ್ ಸೇರಿದಂಗೆ 7 ಚುನಾವಣೆಗಳಾಗಿದೆ. ಅದರಲ್ಲಿ ಕಾಂಗ್ರೆಸ್ 3 ಸಲ, BJP 1 ಗೆದ್ದಿಲ್ಲ, JDS 3 ಸಲ, ಪಕ್ಷೇತರರು 1 ಸಲ. ಸುಮಲತಾ ಅವರು ಲಾಸ್ಟ್ ಟೈಮ್ ಚುನಾವಣೆಯಲ್ಲಿ ಗೆದ್ದರು. 1999 ಅಂಬರೀಷ್ ಕಾಂಗ್ರೆಸ್ಸಿಂದ, 2004 ಅಂಬರೀಷ್ ಕಾಂಗ್ರೆಸ್ಸಿಂದ, JDS ಇಂದ ಚೆಲುವರಾಯ ಸ್ವಾಮಿ ಅವರು 2009ರಲ್ಲಿ ಗೆಲ್ತಾರೆ ಅಂಬರೀಷ್ ಅವ್ರ ವಿರುದ್ಧ. ನಂತರ 2013ರಲ್ಲಿ ಬೈ ಎಲೆಕ್ಷನ್ ರಮ್ಯಾ ಅವ್ರು ಗೆಲ್ತಾರೆ. ಅನಂತರದ ಮತ್ತೆ JDSನಿಂದ CS ಪುಟ್ಟರಾಜ್ ಅವರು 2014ರಲ್ಲಿ, 2018ರಲ್ಲಿ ಮತ್ತೆ ಬೈ ಎಲೆಕ್ಷನ್ ಆಗುತ್ತೆ, ಶಿವರಾಮೇಗೌಡರು ಗೆಲ್ತಾರೆ. ಇನ್ನು 2019ರಲ್ಲಿ ಪಕ್ಷೇತರವಾಗಿ ಸ್ವಾಭಿಮಾನಿಯಾಗಿ ಸುಮಲತಾ ಅವರು ಗೆದ್ದು ಸಂಸದರಾಗಿದ್ದಾರೆ. ನಮ್ಮೂರ್ದು ಬಹಳ ಇತಿಹಾಸ. ಅಂಬರೀಷ್ ಅವ್ರನ್ನ ಗೆಲ್ಸಂತ ಭೂಮಿ, ಸೋಲ್ಸಂತ ಭೂಮಿ. ಹೌದು. ರಮ್ಯ ಅವ್ರನ್ನ ಗೆಲ್ಸಂತ ಕ್ಷೇತ್ರ, ಸೋಲ್ಸಂತ ಕ್ಷೇತ್ರ. ನಿಖಿಲ್ ಸೋಲಿಸಿದಂತ ಕ್ಷೇತ್ರ. ಈ ಮುಂದೆ ಗೆಲ್ಸ್ಬೇಕಾ ಬರ್ತಾರ ಅಂತ ಚರ್ಚೆ ಐತೆ, ಅದ್ ನೋಡೋಣ. ಫಸ್ಟ್ ಹೌದು, ಅಂಬರೀಷ್ ಏನು ರಾಮನಗರ ವಿಧಾನಸಭೆ ಸೋತ್ ಮೇಲೆ ಮಂಡ್ಯ ಬಂದು MP ಗೆಲ್ತಾರೆ. 98 ಜನತಾದಳ, 99 ಕಾಂಗ್ರೆಸ್, 2004 ಕಾಂಗ್ರೆಸ್. 2008ರಲ್ಲಿ ಅವ್ರು MLA ಸೋತಿರ್ತಾರೆ ಅಂಬರೀಷ್ ಶ್ರೀರಂಗಪಟ್ಟಣದಲ್ಲಿ. 9ಕ್ಕೆ ಲೋಕಸಭೆ ನಿಲ್ತಾರೆ. ಅಲ್ಲಿ ಚೆಲುವರಾಯ ಸ್ವಾಮಿ ಅವ್ರನ್ನ ಸೋಲ್ತಾರೆ. ಯಾಕಂದ್ರೆ 8ರಲ್ಲಿ ಚೆಲುವರಾಯ ಸ್ವಾಮಿ ನಾಗಮಂಗಲ ಸೋತಿರ್ತಾರೆ, ಸುರೇಶ್ ಗೌಡ್ರ ಅಪೋಸಿಟ್. JDS ಇಂದ ಇವ್ರು ಸೋಲ್ತಾರೆ, ಕಾಂಗ್ರೆಸ್ ಇಂದ ಅವ್ರು ಗೆದ್ದಿರ್ತಾರೆ. MLA ಸೋತಂತ ಚೆಲುವರಾಯ ಸ್ವಾಮಿ 9ರಲ್ಲಿ MP ಆಗ್ತಾರೆ. ಆಗ 3,84,000 ಓಟ್ ಅವ್ರು ಪಡಿತಾರೆ. ಅಂಬರೀಷ್ 3,60,000, 23,000 ಲೀಡಲ್ಲಿ ಅಂಬರೀಷ್ ಸೋಲ್ತಾರೆ, ಚೆಲುವರಾಯ ಸ್ವಾಮಿ ಗೆಲ್ತಾರೆ. ಚೆಲುವರಾಯ ಸ್ವಾಮಿ 2013ರಲ್ಲಿ MLA ಆಗ್ತಾರೆ, ಮತ್ತೆ ಬೈ ಎಲೆಕ್ಷನ್ ಬರ್ತಾರೆ, ರಾಜೀನಾಮೆ ಕೊಡ್ತಾರೆ. ಆಗ ರಮ್ಯಾ ಬರ್ತಾರೆ, ಮಂಡ್ಯ ಬರ್ತಾರೆ. ರಮ್ಯಾ ಕಾಂಗ್ರೆಸ್ ಇಂದ 4,84,000 ಪಡಿತಾರೆ. JDS ನ ಪುಟ್ಟರಾಜು 13ರಲ್ಲಿ ಮೇಲ್ಕೋಟೆ ಸೋತಿರ್ತಾರೆ, ಪುಟ್ಟಣ ಗೆದ್ದಿರ್ತಾರೆ. ಪುಟ್ಟರಾಜು JDS ನಿಂತು 4,16,000 ಮತ ಪಡಿತಾರೆ. 67,000ದಲ್ಲಿ ಚುನಾವಣೆ ಸೋಲ್ತಾರೆ. ಆಗಿನ್ನು ಈ ಲೆಕ್ಕಾಚಾರ ಸೋಲ್ತಾರೆ. 2014 ಸಾರ್ವತ್ರಿಕ ಚುನಾವಣೆಯಲ್ಲಿ ಪುಟ್ಟರಾಜು ಗೆಲ್ತಾರೆ. 5,24,000 ಮತ, ರಮ್ಯಾ 5,18,000 ಮತ. ನಂತರ 5 ವರ್ಷ ತೀರ್ಸ್ಕೊತಾರೆ. ಅಲ್ಲೇ 6 ತಿಂಗಳ MP ರಮ್ಯಾನ ಮಂಡ್ಯಾಗ ಅಷ್ಟೇ. ರಮ್ಯಾ ಮಂಡ್ಯ ರಾಜಕಾರಣದಲ್ಲಿ ರಮ್ಯಾ ಕೊಡಗೆ ದೊಡ್ಡದು ಅಂತ ಏನಿಲ್ಲ. 6 ತಿಂಗಳ 5 ವರ್ಷ 15 ವರ್ಷ ಗೆದ್ದವ್ರದೇ 4 ಕಾಣಿರಲ್ಲ ಕೆಲವು ಕಡೆ. ಇನ್ನು 6 ತಿಂಗಳು ರಮ್ಯಾ ಮಂಡ್ಯಾಗ ಏನ್ ಮಾಡಿರ್ತಾರೆ? ಇಲ್ಲ ಅಲ್ಲ. ನೆಕ್ಸ್ಟ್ ಬೈ ಎಲೆಕ್ಷನ್, ಇದೇ ಪುಟ್ಟರಾಜು ಮತ್ತೆ MLA ಆಗ್ಬಿಡ್ತಾರೆ 2018. ಸಣ್ಣ ನೀರಾವರಿ ಸಚಿವ ಅಲ್ಲಿಗೆ ರಾಜೀನಾಮೆ ಕೊಡ್ತಾರೆ. ಬೈ ಎಲೆಕ್ಷನ್ 94-90 2 ಚುನಾವಣೆಗೆ ಗೆದ್ದಂತ, ಅಂದ್ರೆ 89-94 2 ಸಲ ಇಂಡಿಪೆಂಡೆಂಟ್ MLA ಆಗಿರ್ತಾರೆ ಶಿವರಾಮೇಗೌಡ. ಅವತ್ತಿನ ಒಂದು ಚುನಾವಣೆ ಗೆದ್ದಿರಲ್ಲ ಮನುಷ್ಯ. ನಿಲ್ಲೋದು ಸೋಲೋದು, ನಿಲ್ಲೋದು ಸೋಲೋದು, ಹಂಗಾಗಿ 18ರ ಬೈ ಎಲೆಕ್ಷನ್ ಮಂಡ್ಯ MP ಆಗ್ತಾರೆ 6 ತಿಂಗಳ ಮಟ್ಟಿಗೆ. ಅವತ್ತು JDS ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿ ಅವರು, ಯಾಕೆಂದ್ರೆ ಮೈತ್ರಿ ಆಗಿರ್ತಲ್ಲ. ಹಂಗೆ BJP ಇಂದ ಸಿದ್ದರಾಮಯ್ಯ ನಿಂತ್ಕೊಂಡು 2,44,000 ಓಟ್ ಪಡ್ಕೊತಾರೆ. ನೋಡದೆ ಅದು ಮಂಡ್ಯದಲ್ಲಿ BJPಗೆ 3,24,000 ಅಂತರದಲ್ಲಿ ಶಿವರಾಮೇಗೌಡ ಗೆಲ್ತಾರೆ. 2019 ಪಿಕ್ಚರ್ ಅಲ್ಲಿರೋದು. JDS ಇಡೀ ಸರ್ಕಾರ ಕಾಂಗ್ರೆಸ್ ಮೈತ್ರಿ ಆಗಿರ್ತಾರಲ್ಲ, ನಾವಿಬ್ರು ಕೂಡ್ಕೊಂಡ್ರೆ ಉಳಿದವ್ರು ಠೇವಣಿ ಬರಲ್ಲ, ಡೆಪಾಸಿಟ್ ಬರಲ್ಲ ಅಂತಿರ್ತಾರೆ. ನಿಖಿಲ್ ತಂದು ಹಾಕ್ತಾರೆ. 8 MLA, ಸಾರಾ ಮಹೇಶು, ಪುಟ್ಟರಾಜು, ತಮ್ಮಣ್ಣ, 3 ಮಂತ್ರಿ, ಕನಕಪುರದ ಬಂಡೆ, DK ಶಿವಕುಮಾರ್, ಕುಮಾರಸ್ವಾಮಿ ಜೋಡೆತ್ತುಗಳು ಎಲ್ಲ ಸೇರ್ತಾರೆ. ಮಂಡ್ಯ ಜನ ಮಣ್ಮುಗಿಸ್ತಾರೆ ಕಾಂಗ್ರೆಸ್ಗೂ JDSಗೂ. ಚೆಲುವರಾಯ ಸ್ವಾಮಿ ಇವರೆಲ್ಲ ಸೇರಿ ಸುಮಲತಾಗಿ ಸಪೋರ್ಟ್ ಮಾಡಿರ್ತಾರೆ. ಸುಮಲತಾ ಅವ್ರ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡು 7,03,000 ಮತ ಪಡಿತಾರೆ. ನಿಖಿಲ್ 5,77,000 ಮತ ಪಡಿತಾರೆ. 1,25,000 ಮತಗಳ ಅಂತರದಲ್ಲಿ ಗೆಲ್ತಾರೆ. ನಾನು ಇದನ್ನು ರೀಕಾಲ್ ಮಾಡ್ಬೇಕು. 2018 MLA ಎಲೆಕ್ಷನ್ ಯೋಗೇಶ್, ಇಲ್ಲಿ JDS 7,64,000 ಮತ ಪಡೆದಿರುತ್ತೆ. 7,64,000. ಕಾಂಗ್ರೆಸ್ 455, BJP ಬರೀ 74. ಆ ಲೆಕ್ಕಾಚಾರದಲ್ಲಿ ಎಲ್ಲ ಸೇರಿದ್ರೆ ಏನಪ್ಪ 5 ಲಕ್ಷ, 7 ಲಕ್ಷ, 13 ಲಕ್ಷ ಅಂತ ನಿಂತ್ಕೋತಾರೆ. ಆಗಲ್ಲ. ಅದು ರಾಜಕೀಯ ಮ್ಯಾಥ್ಸ್ ಅಲ್ಲ, ಕೆಮಿಸ್ಟ್ರಿ. ಯೋಗಿ 100 kg, ಶಿವು 70 kg, 170 kg ಅಲ್ಲ. ಶಿವು ಯೋಗಿ ಬಾಂಧವ್ಯದ ಮೇಲೆ ವ್ಯವಹಾರ ಏನು ಅಂತ ಅಷ್ಟೇ. ಹಿಂಗಾಗಿ ಸೋಲ್ತಾರೆ. 1,25,000 ಅಂತ ಸುಮಲತಾ ಗೆಲ್ತಾರೆ. ಈಗ ಇರೋದ್ ಪಿಕ್ಚರ್. ಅವತ್ ಗೆದ್ದಿದ್ ಕಾರಣ ಬೇರೆ. ಅದೇ ಅಂಬರೀಷ್ನ ಗೆಲ್ಸಿದ್ದು ಮಂಡ್ಯ ಜನ, ಸೋಲ್ಸಿದ್ದು ಮಂಡ್ಯ ಜನನೇ. ಸುಮಲತಾ ಅವ್ರ ವಿಚಾರ ಏನ್ ಬೇಜಾರಾಗ್ಬಿಟ್ರಾ? ಅದಕ್ಕೂ ಬರೋಣ ಮ್ಯಾಟ್ರು. ಬಟ್ ಅದಕ್ಕೂ ಮುಂಚಿತವಾಗಿ 8 MLA ಕ್ಷೇತ್ರದಲ್ಲಿ BJP 0, ಕಾಂಗ್ರೆಸ್ 6, JDS 1. ಆ ವೋಟ್ ಶೇರ್ ಹೇಳ್ಬಿಡ್ತೀನಿ. ಕಾಂಗ್ರೆಸ್ ಅಭ್ಯರ್ಥಿಗಳು 5,81,000 ಮತ ಪಡೆದಿದ್ರೆ BJP 1,80,000, JDS 5,69,000 ಮತವನ್ನ ಪಡೆದಿದ್ದಾರೆ.
ದರ್ಶನ್ ಪುಟ್ಟಣಯ್ಯ ಸರ್ವೋದಯ ಕರ್ನಾಟಕ ಪಕ್ಷ. ಅವರು ಕಾಂಗ್ರೆಸ್ ಪಾರ್ಟ್ ಆಫ್ ದ ಕಾಂಗ್ರೆಸ್ ಬೆಂಬಲಿತ ಗೆಲುವೆ. ಇನ್ನು MLA ಗಳ ಬಗ್ಗೆ ಎಸ್, ಮಳವಳ್ಳಿಯಲ್ಲಿ ನರೇಂದ್ರ ಸ್ವಾಮಿ ಅವರು ಕಾಂಗ್ರೆಸ್ ಇಂದ ಶಾಸಕರು, ಮದ್ದೂರಿನಲ್ಲಿ ಉದಯಗೌಡ ಕಾಂಗ್ರೆಸ್, ಮೇಲ್ಕೋಟೆ ದರ್ಶನ್ ರೈತ ಸಂಘ, ಹಾಗೇನೆ ಮಂಡ್ಯದಲ್ಲಿ ರವಿಕುಮಾರ್ ಕಾಂಗ್ರೆಸ್, ಶ್ರೀರಂಗಪಟ್ಟಣ ರಮೇಶ್ ಬಂಡಿ ಸಿದ್ದೇಗೌಡ ಕಾಂಗ್ರೆಸ್, ನಾಗಮಂಗಲದಲ್ಲಿ ಚಲುವರಾಯ ಸ್ವಾಮಿ ಅವರು ಸಚಿವರು ಕೂಡ ಹೌದು ಕಾಂಗ್ರೆಸ್, KR ಪೇಟೆ HD ಮಂಜು JDS, KR ನಗರ ರವಿಶಂಕರ್ ಕಾಂಗ್ರೆಸ್, HD ಮಂಜು JDS ಒಂದೇ ಒಂದು. ಈಗ ಒಂದು MLA ಇಲ್ದಿರೋ ಸುಮಲತಾ ಗೆಲ್ಲುವ ತೆಂಪಿನ ನೀವು ಅದಕ್ಕಿದಕ್ಕೂ ತಾಳೆ ಹಾಕಕ್ ಹೋಗ್ಬೇಡಿ. ಬಿಜೆಪಿ JDS ಮೈತ್ರಿ ಆದ್ರೆ ಈ ಕ್ಷೇತ್ರವನ್ನ JDSಗೆ ಹಿಂಗ್ ಕೊಡ್ತಾರೆ ಅಂತ ಅನ್ಕೊಂಡವ್ರೆ. ಸಹಜವಾಗಿ ಎಲ್ಲ ಅದೇ ಅನ್ಕೊಂಡಿರೋದು. ಆದ್ರೆ ನರೇಂದ್ರ ಮೋದಿ ಅವ್ರ ಜೊತೆ ಅಮಿತ್ ಶಾ ಜೊತೆ ಒಡನಾಟ ಇರುವ ಕಾರಣ ಇನ್ನೂ ನಂಬಿಕೆ ಇದೆ ನನಗೆ ಟಿಕೆಟ್ ಆಗುತ್ತೆ, ನನಗೇನು ಇನ್ನೂ ಹೇಳಿಲ್ಲ ಅವರು ಅಂತ ಇದೆ. ಬಟ್ ಆದಷ್ಟು ಬೇಗ ಹೇಳಿ ಅಂತ ಕೂಡ ಸುಮಲತಾ ಅವ್ರು ಕೇಳಿದ್ದಾರಂತೆ. ಸೀಟ್ ಕಡೆಗಳಿಗೆ ನಮ್ಮನ್ನ ಸಂಕಷ್ಟಕ್ಕೆ ದುಡ್ಬೇಡಿ, ನಾನು ನಿರ್ಧಾರ ಮಾಡ್ಬೇಕಲ್ಲ, ನೀವು ನಿರ್ಧಾರ ಮಾಡ್ಬಿಟ್ರಾಗತ್ತಾ ಕೇಳವ್ರೆ. ನಾನು ರಾಜಕೀಯ ಬಿಡ್ತೇನೆ ಅಂದ್ರೆ ಮಂಡ್ಯ ಬಿಡಲ್ಲ, ನನ್ನ ಸ್ಪರ್ಧೆ ಮಂಡ್ಯದಿಂದಲೇ. ಚಾಲೆಂಜ್ ದರ್ಶನ್ ಕೂಡ ಹೇಳೋರೆ ಮುಂದೆ ಸಪೋರ್ಟ್ ಮಾಡಿ. ಮತ್ತೆ ಗೆಲ್ಸಿ. ಸುಮಲತಾ ಈಗ ಬಿಜೆಪಿಯ ಲೋಕಸಭೆ ಮುಂದಿನ ಅಭ್ಯರ್ಥಿ ಅನ್ನೋದು ಮಂಡ್ಯದವ್ರ ಲೆಕ್ಕಾಚಾರ. ಆದ್ರೆ JDS ಕದ್ ಬಿಟ್ಕೊಡ್ತಾರೆ. ಕುಮಾರಸ್ವಾಮಿ ಲೋಕಸಭೆಗೆ ಬರ್ಲಿ ಅನ್ನೋದೊಂದು ಚರ್ಚೆ ಏನಿದೆ. ಕುಮಾರಸ್ವಾಮಿ ಅವ್ರ ಹೆಸರು, ಇವರಿಬ್ರದ್ದು ಇಲ್ಲ ಅಂದ್ರೆ CS ಪುಟ್ಟರಾಜು ಅವ್ರ ಲೆಕ್ಕಾಚಾರದಲ್ಲಿ ಇದ್ದಾರೆ. ಆದ್ರೆ ಕುಮಾರಸ್ವಾಮಿಗಿಂತ ನಿಖಿಲ್ ಬಗ್ಗೆ ಅನುಕಂಪ ಇದೆ, ನಿಖಿಲ್ ಅವರೇ ಬಂದ್ರೆ ಒಳ್ಳೇದು ಅಂತಾನು ಚರ್ಚೆ ಇದೆ. 1,80,000 ಬಿಜೆಪಿ ಓಟ್ ಇದೆಯಲ್ಲ, ಅದು ಡಿಸೈಡಿಂಗ್ ಫ್ಯಾಕ್ಟರ್ ಮಂಡ್ಯದಲ್ಲಿ. ಹೌದು. ಸುಮಲತಾ ಅವ್ರ ಗೆಲುವು 1,25,000 ಇದೆಯಲ್ಲ, ಬಿಜೆಪಿ ಹ್ಯಾಡ್ ಆಗಿ ರೈತ ಸಂಘ, ಕಾಂಗ್ರೆಸ್, ಅಂಬರೀಷ್ ಬೆಂಬಲಿಗರು, ಬಿಜೆಪಿ ಎಲ್ಲ ಸೇರಿ ಚುನಾವಣೆ ಗೆದ್ದಿರೋದು, JDS ವಿರೋಧಿಗಳೆಲ್ಲ ಸೇರಿ ಚುನಾವಣೆ ಗೆಲ್ಸಿರೋದು. ಸೊ ಹಾಗಾಗಿ ಸುಮಲತಾ ಅವರು ನಿರ್ಧಾರ ಮಾಡ್ತಾರೆ. ಸದ್ಯಕ್ಕೆ ಇಲ್ಲಿ ಗೊಂದಲದ ಗೂಡು NDA ಅಭ್ಯರ್ಥಿ, ಕಾಂಗ್ರೆಸ್ ಇನ್ನೂ ಗೊಂದಲನೆ. ಹೌದು. ಚಂದ್ರು ಅಂತ ಸ್ಟಾರ್ ಡೆವಲಪರ್ಸ್ ಮಾಲೀಕ ಚಲುವರಾಯ ಸ್ವಾಮಿ ನನ್ನ ಮಗ ಸುನೀಲ್ ಲಕ್ಷ್ಮೀಕಾಂತ್ ಅಥವಾ ಅವ್ರ ವೈಫು ಧನಲಕ್ಷ್ಮಿ ಚಲುವರಾಯ ಸ್ವಾಮಿ ಅಥವಾ ಕಿಲಾರ್ ರಾಧಾಕೃಷ್ಣ ಅಂತ ಹಿಂಗಿದೆ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಸಾಧ್ಯ ಅಲ್ಲ ಯೋಗೇಶ್ ಅವರೇ. ಬಿಜೆಪಿ ಅವರು ಈ ಕ್ಷೇತ್ರ ಬಿಟ್ಕೊಟ್ರೆ ಅಲ್ಲಿ ನಿಖಿಲ್ ಕ್ಯಾಂಡಿಡೇಟ್, ಕುಮಾರಸ್ವಾಮಿ ಪುಟ್ಟರಾಜು ಅವರ ಕ್ಯಾಂಡಿಡೇಟ್ ಆದ್ರೆ ಕಾಂಗ್ರೆಸ್ ಇಂದ ಸುಮಲತಾ ಕ್ಯಾಂಡಿಡೇಟ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ತಪ್ಪೇನಿಲ್ಲ, ಆಗ್ಬಹುದು. 35 ವರ್ಷ ದ್ವೇಷ ಮಾಡಿದಂತ ಕುಮಾರಸ್ವಾಮಿ DK ಶಿವಕುಮಾರ್ ಒಂದಾಗ್ತಾರೆ ಅಂದ್ರೆ 5 ವರ್ಷದ ದ್ವೇಷ ಯಾವುದು? ನಾನು ಮಂಡ್ಯದಲ್ಲೇ ರಾಜಕೀಯ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ, ನನ್ನ ಮಂಡ್ಯ ಜನಕ್ಕೋಸ್ಕರ ನನ್ನ ಕಳೆದ ಬಾರಿ ಬಿಜೆಪಿ ಅವರು ಅಫಿಷಿಯಲ್ ಸಪೋರ್ಟ್ ಮಾಡಿದ್ರು. ಹೌದು, ನನ್ನ ಬೆನ್ನ ಹಿಂದೆ ಸಪೋರ್ಟ್ ಮಾಡಿ ನಿಂತಿದ್ದು ಸಿದ್ದರಾಮಯ್ಯ ಸಾಹೇಬ್ರು, ಚಲುವರಾಯ ಸ್ವಾಮಿ ಅವರು. ಸಿದ್ದರಾಮಯ್ಯ ಮಾತಿಗೆ ಕಟ್ಟಿಬಿದ್ದು ನನ್ನ ಕಾಂಗ್ರೆಸ್ ಸೇರಿ ಅಭ್ಯರ್ಥಿ ಆಗ್ತಾ ಇದೀನಿ ಅಂದ್ರೆ ಏನ್ ಮಾಡ್ತೀರಿ? ಸುಮಲತಾ ಹಂಗ ಹೇಳ್ಬಿಟ್ರೆ ಏನ್ ಮಾಡ್ತೀರಿ? ಏನ್ ಮಾಡಂಗಿಲ್ಲ, ಕೊಡ್ಲೇಬೇಕು. ಸುಮಲತಾ ಅವರು ನಾನು ಮಂಡ್ಯ ಬೇರೆ ಕಡೆ ಎಲ್ಲೂ ಹೋಗಲ್ಲ, ನಾನು ಮಂಡ್ಯದಲ್ಲೇ ನಿಲ್ತೀನಿ ಅಂತವ್ರೆ ಹೊರತು ನಾನು ಕಾಂಗ್ರೆಸ್ ಇಂದ ನಿಲ್ಲಲ್ಲ, ನಾನು ಇದ್ರಿಂದ ನಿಲ್ಲ ಅಂತೇನು ಹೇಳ್ತಿಲ್ವಲ್ಲ. ಬಿಜೆಪಿ ಅಂತೇನು ಹೇಳ್ತಿಲ್ವಲ್ಲ. ಸೊ ಹಾಗಾಗಿ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿ ಬಿಟ್ಕೊಡ್ತಾರೆ. JDS ಇಂದ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಪುಟ್ಟರಾಜು ಅವರು ನಿಂತ್ರೆ ಕಾಂಗ್ರೆಸ್ ಇಂದ ಸುಮಲತಾ ಅಂಬರೀಶ್ ಅವರು ಕ್ಯಾಂಡಿಡೇಟ್ ಆಗಬಹುದು ಅನ್ನೋ ಚರ್ಚೆ ಇದೆ. ಈ ಕಾಂಗ್ರೆಸ್ ಇಂದ ಆಗ್ಲಿಲ್ಲ, ಬಿಜೆಪಿ JDS ಇಲ್ಲೂ ಇಲ್ಲ, ಇಂಡಿಪೆಂಡೆಂಟ್ ಅಂದ್ರೆ ಸೋಲು ಅನ್ನೋದು ಫಿಕ್ಸು. ಕರೆಕ್ಟ್, ಅರ್ಥ ಆಯ್ತಲ್ಲ. ಅವತ್ತಿನ ಚುನಾವಣೆ ಬೇರೆ, ಇವತ್ತಿನ ಚುನಾವಣೆ ಬೇರೆ. ಆದ್ರೆ ಬುದ್ಧಿವಂತೆ ಸುಮಲತಾ ಅವರು ಪಂಚಭಾಷೆ ಪ್ರಮಾಣ ತೆಲುಗು ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಇಂಗ್ಲಿಷ್ ಮಾತಾಡ್ತಾರೆ. ಈ ಸನ್ನಿವೇಶವನ್ನ ಸುಮಲತಾ ಅವರು ಸರಿಯಾಗಿ ಫೇಸ್ ಮಾಡಿದ್ರೆ ಒಂದು ದೊಡ್ಡ ಲೀಡರ್ ಆಗಿ ಎಮರ್ಜ್ ಆಗ್ಬೋದು. ಹೆಂಗೆ? ನರೇಂದ್ರ ಮೋದಿ ಅವ್ರನ್ನ, ಅಮಿತ್ ಶಾ ಅಂದ್ರೆ ದೊಡ್ಡ ಸಂಪರ್ಕಗಳಿರೋದು ಸುಮಲತಾ ಅವ್ರಿಗೆ. ಅವ್ರು ಬಿಜೆಪಿ ಅವ್ರು ಏನ್ ಹೇಳ್ತಾರೆ ಇವ್ರಿಗೆ, ಬನ್ನಿ ಬೆಂಗಳೂರು ಸೆಂಟ್ರಲ್ಗೆ, ಬನ್ನಿ ಬೆಂಗಳೂರು ನಾರ್ತ್ಗೆ ಅಂತಿದೆ. ಇಲ್ಲ ರಾಜ್ಯಸಭೆಗೆ ಹೋಗಿ ರಾಜ್ಯಸಭೆ ಅಲ್ವಾ? ಕೆಲವೊಂದು ಅನಿವಾರ್ಯ ಕಾರಣಗಳಿಗೆ, ನಿರ್ಧಾರಗಳಿಗೆ ಒಂದ್ ಸ್ವಲ್ಪ ಸನ್ನಿವೇಶಕ್ಕೆ ತಕ್ಕಂಗೆ ನಿರ್ಧಾರ ಬದಲಾಯಿಸ್ಕೊಂಡ್ರೆ ಸೇಫ್. ಇನ್ ಕಾಂಗ್ರೆಸ್ ಹೋಗಿ ಗೆದ್ರು ಏನ್ ಪ್ರಯೋಜನ ಅಂತ ಲೆಕ್ಕಾಚಾರ ಇದೆ. ಕಡಿಮೆ ಮಾಡ್ಬೇಕಲ್ಲ ಜನಕ್ಕೆ ಈಗ ಅವ್ರು ಏನು ಅಂತ. ಸಾಕು ಸನ್ನಿವೇಶ ಇದೆ. ಅದ್ರ ಜೊತೆಗೆ ನೆಕ್ಸ್ಟ್ ಸೀಟ್ ಈಗ ಮಂಡ್ಯ JDS ಬಿಟ್ಕೊಟ್ರೆ ನೆಕ್ಸ್ಟ್ MLA ಬಿಜೆಪಿ ಯಾವ್ದು ಬಿಟ್ಕೊಡ್ತೀರಿ? ಶ್ರೀರಂಗಪಟ್ಟಣ ಸಚಿಗ್ ಬಿಟ್ಕೊಡ್ತೀರಾ? ಮಂಡ್ಯ ಅಶೋಕ್ ಜರಂ ಬಿಟ್ಕೊಡ್ತೀರಿ? ಇವೆಲ್ಲವೂ ಕಾಂಪ್ಲಿಕೇಟೆಡ್ ಇದೆ ಲೆಕ್ಕಾಚಾರಗಳು ಏನೇನು ಅಂತ. ಸೊ ನೋಡ್ಬೇಕು ಮಂಡ್ಯ ನೆಕ್ಸ್ಟ್ ಯಾರು MP ಆಗ್ಬೇಕು ಅಂತ ನೀವೆಲ್ಲ ಕಾಮೆಂಟ್ ಮಾಡಿ ಮಂಡ್ಯದವರು. ಹಾಗೆ ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಥವಾ ಮೋದಿ ಅವರ ಹ್ಯಾಟ್ರಿಕ್ ಸಾಧನೆ ಮಾಡ್ಬೇಕಾ? ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕೋ ಮೋದಿ ಅವರ ಹೆಸರನ್ನ ಲಾಸ್ಟ್ ಅಲ್ಲಿ ಹೇಳ್ತಿದ್ದೀರಿ? ಇರ್ಲಿ, ಟರ್ನ್ ಆಗ್ತಿರ್ಬೇಕು ಅಂತ ರೊಟೇಷನ್ ಪಾಲಿಸಿ.
ಓಕೆ ಮುಂದಕ್ಕೆ ಹೋಗೋಣ. ಎಸ್, ಬಟ್ ಮಂಡ್ಯ ರಾಜಕಾರಣ ಕಡೆಗಳಿವರೆಗೂ ಗೊತ್ತಾಗಲ್ಲ ಏನು ಅಂತ. ಗೊತ್ತಾಗಲ್ಲ. ಹೌದು. ಮೈತ್ರಿ ಸೀಟ್ ಘೋಷಣೆ ಆದ್ಮೇಲೆ ಸುಮಲತಾ ಮುಂದಿನ ನಿರ್ಧಾರ ಮಾಡ್ತಾರೆ, ನೋಡೋಣ.